ವಿಶೇಷವಾಗಿ ಕೇಕ್ ಕಟಿಂಗ್ ಮಾಡ್ತಿದ್ದಾರೆ. ಕೇಕ್ ಅಂತೂ ತುಂಬಾ ಸ್ಪೆಷಲ್ ಆಗಿ ಮಾಡಿಸ್ಕೊಂಡು ಬಂದಿದ್ದಾರೆ. ಸೊ ಈಗ ಕೇಕ್ ಕಟಿಂಗ್ ಮಾಡ್ತಾರೆ. ಸೊ ನಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವ್ರಿಗೆ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸೋಣ. ಇಷ್ಟೊಂದು ಅಭಿಮಾನಿಗಳನ್ನ ಪಡೆದಂತ ಅಮ್ಮನವರು ನಿಜವಾಗ್ಲೂ ಧನ್ಯವಾದಗಳು. ಆಗಮಿಸ್ತಾ ಇದ್ದಾರೆ, ಅವರ ತಂಡದವರೆಲ್ಲ ಆಗಮಿಸ್ತಾ ಇದ್ದಾರೆ, ಪತ್ರಿಕೆ ಮಾಧ್ಯಮದವರು, ಶ್ರೀಧರಿಗೆ ಎಲ್ಲರ ಪರವಾಗಿ, ಅವರ ಕುಟುಂಬದವರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. KGF ಇಂದ ಬಂದಿರತಕ್ಕಂಥ ಎಲ್ಲ ಅವರ ಅಭಿಮಾನಿ ಬಳಗದವರಿಂದ ಈ ಒಂದು ಕೇಕ್ ಅನ್ನ ಕಟ್ ಮಾಡಿ ಅವರ ಪ್ರೀತಿ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಂಡದವರಿಗೆ, ಅವರ ಕುಟುಂಬ ವರ್ಗದವರ ಪರವಾಗಿ ಪ್ರೀತಿಯಿಂದ ಶುಭಾಶಯವನ್ನ ತಿಳಿಸಲಾಗಿದೆ. ಶ್ರೀಮತಿ ಮಂಗಮ್ಮ ಮುನಿಸ್ವಾಮಿರವರು, ಶ್ರೀಮತಿ ಡಾಕ್ಟರ್ ಪೂರ್ಣಿಮಾರವರು, ಶ್ರೀಯುತ ನಾಗೇಶ್ ಬಾಬು ಸರ್ ಅವರು ಹಾಗೆ ಶ್ರೀಯುತ ಮಹೇಶ್ ಬಾಬು ಸರ್ ಅವರು, ಅವರ ಕುಟುಂಬದ ವರ್ಗದವರ ಪರವಾಗಿ ಎಲ್ಲರಿಗೂ ಪೂರ್ವಕ ಸ್ವಾಗತವನ್ನ ನೀಡಲಾಗ್ತಿದೆ. ನಮ್ಮ ಮಮತಾ ಮೇಡಮ್ ಅವರು ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ವೇದಿಕೆಗೆ ಗಣ್ಯರು ಮತ್ತು ಕುಟುಂಬದ ಮುಖಂಡರು ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಮ್ಮನವರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು. ಈಗಾಗಲೇ ಅನೇಕ ಕಲಾ ತಂಡಗಳು ತಮ್ಮೆಲ್ಲರನ್ನ ಈ 75ನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ತಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸ್ತಾ ಇದ್ದಾರೆ. ಮೊದಲಿಗೆ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಅವರ ಕುಟುಂಬದ ಸಮಾಜಕ್ಕೆ ನೀಡಿದ ಶ್ರೀಮತಿ ಮಂಗಮ್ಮರವರು 75ನೇ ವಸಂತಕ್ಕೆ ಕಾಲಿಡುತ್ತಿರುವ ಈ ಸುಸಂದರ್ಭದಲ್ಲಿ ಎಲ್ಲ ಹಿರಿಯರು, ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು, ಮೊಮ್ಮಕ್ಕಳು, ಕುಟುಂಬದವರು, ಹಿತೈಷಿಗಳು ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಬಂಧುಗಳೇ, ಬಂಧುಗಳೇ, ಈ ದಿನ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗಮ್ಮ ಮುನಿಸ್ವಾಮಿರವರು ತಮ್ಮ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಆಚರಿಸಿಕೊಳ್ತಾ ಇದ್ದಾರೆ. ಅಮ್ಮನವರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೀತಿಯಿಂದ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗ ನೀಡಿ ಉತ್ತಮ ಸಜ್ಜನರಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಿದ್ರೂ ಸಹ ರಾಜಕೀಯ ಪ್ರವೇಶ ಮಾಡಿ ಜನರೊಂದಿಗೆ ಬೆರೆತು ಅತ್ಯುತ್ತಮ ಬಾಂಧವ್ಯ ಗಳಿಸಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಸದಸ್ಯರಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಮನದ ಮೆಚ್ಚುಗೆಗೆ ಪಾತ್ರರಾದರು. ಜನರ ಆಶಯದಂತೆ ಕೋಲಾರ ಲೋಕಸಭೆಗೆ ಸ್ಪರ್ಧಿಸಿ ಪರಾಭವಗೊಂಡರು. ಮತ್ತೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತ ನಡೆಸಿದ್ರು. ನಂತರ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದು ಇವರು ಅವರ ಪತಿಯಾದ ಸಿ ಮುನಿಸ್ವಾಮಿರವರ ಭೂಮಿ ನಿರ್ಮದ ಲೀಡರ್ ಸಹ ಆಗಿದ್ದಾರೆ. ಶ್ರೀಗಳು ಬರ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ವೀರವನಿತೆ. ದಯವಿಟ್ಟು 1-2 ನಿಮಿಷಗಳ ಕಾಲ ಸ್ಟಾಪ್ ಮಾಡಿ ಫೋಟೋಶೂಟ್ ಮಾಡಿಸೋದಿದೆ. ದಯವಿಟ್ಟು ಬಲಗಡೆ ಒಂದ್ ಕಡೆ ಸ್ಟಾಪ್ ಮಾಡಿಸಿ. ಸರ್, ಸೆಕ್ಯೂರಿಟಿಗೋಸ್ಕರ ಒಂದಿಬ್ರು ಪೊಲೀಸರು ಬರ್ರಿ. ಎಲ್ರಿಗೂ ಪ್ರೀತಿ ಜಾಸ್ತಿ ಇದೆ ಇಲ್ಲಿ, ಎಲ್ಲರಿಗೂ ಸಂತೋಷನೇ. ಆದ್ರೆ ಸಹಕಾರ ಬೇಕಲ್ವಾ? ಫೋಟೋಶೂಟ್ ಮಾಡ್ಕೊಳಕ್ ಆಗ್ತಿಲ್ಲ. ಅದನ್ನ ಅವರ ಕುಟುಂಬದವರಾಗ್ಲಿ ನಾವಾಗ್ಲಿ ನೆನಪಿಗಾಗಿ ಬೇಕಲ್ವಾ ಈ ಕಾರ್ಯಕ್ರಮದ ಫೋಟೋಶೂಟ್? ಅವ್ರಿಗೆ ಸ್ಥಳಾವಕಾಶ ಮಾಡ್ಕೊಡಿ. ದಯವಿಟ್ಟು ಯಾರು ಈಗ ವೇದಿಕೆ ಹತ್ರ ಬರೋದು ಬೇಡ. ಸ್ವಲ್ಪ ಹೃತ್ಪೂರ್ವಕ ಸ್ವಾಗತವನ್ನ ನೀಡಲಾಗ್ತಿದೆ. ನಮ್ಮೆಲ್ಲ ಒಂದು ಪ್ರೀತಿಯ ಚಪ್ಪಾಳೆಯನ್ನು ಕೊಟ್ಟು ಮಾನ್ಯ